ನಾವಿವತ್ತು ಬಂದಿರೋದು ಪುರುಷೋತ್ತಮ ತೀರ್ಥರ ಗುಹೆಗೆ. ಇಲ್ಲಿ ಅಬ್ಬೂರಿಂದ ಸುಮಾರು 3/4 ಕಿಲೋಮೀಟ್ರ್, ಅಬ್ಬೂರು ಬ್ರಹ್ಮಣ್ಯ ತೀರ್ಥರ ಸನ್ನಿಧಿಯಿಂದ 3/4 ಕಿಲೋಮೀಟ್ರ್ ಮುಂದೆ ಬಂದರೆ ಈ ಜಾಗ ಸಿಗುತ್ತೆ. ಅರ್ಧ ದಾರಿ ಕಾರ್ ಬರ್ಬೋದು, ಇನ್ನು ಅರ್ಧ ದಾರಿ ನಾವು ಕಾಲು ದಾರಿಯಲ್ಲಿ ನಡಿಬೇಕಾಗತ್ತೆ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ನಾವು ಹತ್ತಾ ಇದ್ದೀನಿ ಈಗ ಒಂದೊಂದೇ ಮೆಟ್ಲು. ಸೊ ಬ್ಯಾರಿಕೇಡ್ ಥರ ಇದೆಯಲ್ಲ, ಅಲ್ಲಿ ಸನ್ನಿಧಿ ಇರೋದು. ಇಲ್ಲಿಂದ ಕ್ಲೈಂಬಿಂಗ್ ಮಾಡ್ಬೋದು, ನಡ್ಕೊಂಡು ಹೋದರೆ ಇಲ್ಲಿಂದ. ಟ್ರೆಕ್ಕಿಂಗ್ ಮಾಡ್ತೀನಿ ಅಂದರೆ ಇಲ್ಲಿಂದ ಹೋಗ್ಬೋದು. ಸೊ ಬನ್ನಿ, ನಾವು ಸದ್ಯಕ್ಕೆ ಮೊಬೈಲ್ ಇರೋದ್ರಿಂದ ನಾವು ವಿಡಿಯೋ ಮಾಡ್ತಾ ಇರೋದ್ರಿಂದ ಕ್ಲೈಂಬಿಂಗ್ ಕಷ್ಟ. ಸೊ ನಡ್ಕೊಂಡು ಹೋಗೋ ದಾರಿಲೇ ಹೋಗೋಣ. ಸುಸ್ತಾಗೋಯ್ತು ಗುರು. ಅಮ್ಮ, ಡೈಲಿ ಮನೇಲಿ ತಿಂದು ಮಲಗಿ ಒಂದೇ ಸಲ ಇಷ್ಟು ಹತ್ತಬೇಕು ಅಂದರೆ ಸುಸ್ತಾಗುತ್ತಲ್ಲ. ನೋಡ್ತಾ ಇರಬೇಕು, ಈಗ ಹತ್ಕೊಂಡು ಹೋಗ್ತಾ ಇರೋದೆ ಶ್ರೀಮದ್ ಪುರುಷೋತ್ತಮ ತೀರ್ಥರ ಗುಹೆ. ಇಲ್ಲಿ ನೆಲೆಸಕ್ಕಿರ್ತವೆ ಶ್ರೀ ಪುರುಷೋತ್ತಮ ತೀರ್ಥರು ಅಂತ ಹೇಳಿ. ಇಲ್ಲಿ ನೋಡಿ ನೀವು ಕಣಜ, ಎಷ್ಟು ಕಣಜಗಳು, ಅದು ಎಲ್ಲ ಗೂಡು ಕಟ್ಟಿದೆ. ನಿಮಗೆ ಅಲ್ಲೊಂದು ಸಣ್ಣ ಬೆಳಕಿನ ಮಾರ್ಗ ಕಾಣಿಸ್ತಾ ಇದೆ. ಅದು ಈ ಗೇಟ್ ಇದೆ, ಈ ಒಂದು ಎಂಟ್ರೆನ್ಸ್ ಇದೆಯಲ್ಲ, ಅದು ಅಲ್ಲಿಂದ ಹತ್ಕೊಂಡು ಸುಮಾರು ಒಂದು 5 ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಆ ಕಡೆ ಎಕ್ಸಿಟ್ ಸಿಗುತ್ತೆ ಅಂತ ಹೇಳ್ತಾರೆ. ಬಟ್ ಇದ್ರವರೆಗೂ 2.5 ಕಿಲೋಮೀಟ್ರ್ ಅಷ್ಟೇ ಹೋಗಿದ್ದುಂಟು. ಯಾಕಂದರೆ ಮುಂದೆ ಭಯಾನಕ ಪ್ರಾಣಿಗಳೆಲ್ಲ ಇದೆ ಅಂತ ಕೇಳ್ಪಟ್ಟಿದೆ. ಸೊ ನೋಡ್ತಾ ಇರ್ಬೋದು, ಇದೆ ಶ್ರೀಮದ್ ಪುರುಷೋತ್ತಮ ತೀರ್ಥರ ಗುಹೆ. ನೋಡೋಕ್ಕೆ ಸ್ವಲ್ಪ ಆಂಜನೇಯನ ಥರ ಇದೆ, ಬಟ್ ಅದವರು ಪುರುಷೋತ್ತಮ ತೀರ್ಥರು. ಇದು ಪುರುಷೋತ್ತಮ ತೀರ್ಥರ ಗುಹಾ, ಅಬ್ಬೂರು ಕ್ಷೇತ್ರ. ಬ್ರಹ್ಮಣ್ಯ ತೀರ್ಥರ, ವ್ಯಾಸರಾಜರ ಲೋಕವಿಖ್ಯಾತರಾದಂತಹ ವ್ಯಾಸರಾಜರನ್ನು ಜಗತ್ತಿಗೆ ನೀಡಿದ ಬ್ರಹ್ಮಣ್ಯ ತೀರ್ಥರ ಗುರುಗಳ ಕ್ಷೇತ್ರ. ಇದು ಪುರುಷೋತ್ತಮ ತೀರ್ಥರು ತಮ್ಮ ಕೊನೆಗಾಲದಲ್ಲಿ ತಪಸ್ಸು ಮಾಡಲಿಕ್ಕೋಸ್ಕರವಾಗಿ ಗುಹೆಯ ಒಳಗಡೆ ಪ್ರವೇಶ ಮಾಡಿ ಇವತ್ತಿಗೂ ಇಲ್ಲಿ ಸನ್ನಿಹಿತರಾಗಿದ್ದಾರೆ ಎಂಬತಕ್ಕಂಥ ಪ್ರತೀತಿ ಇವತ್ತಿಗೂ ಕೂಡ ಇದೆ. ಮತ್ತು ಊರಿನಲ್ಲಿ ಪ್ರತೀತಿ ಇರ್ತಕ್ಕಂಥದ್ದು, ಗುರುಗಳು ಬ್ರಹ್ಮಣ್ಯ ತೀರ್ಥರು ಬೆಳಗ್ಗಿನ ಜಾವ ಇಲ್ಲಿ ದರ್ಶನಕ್ಕೋಸ್ಕರ ಬರ್ತಾರೆ. ಎಷ್ಟೋ ಮಂದಿ ಅವರು ಪಾದುಕೆಯ ಶಬ್ದವೂ ಕೂಡ ಕೇಳಿದಂಥ ಇತಿಹಾಸ ಈ ಸ್ಥಳದಲ್ಲಿದೆ. ಅಂತಹ ಪವಿತ್ರವಾಗಿರ್ತಕ್ಕಂತಹ ಸ್ಥಳ ಇದು. ಈ ಒಂದು ಬೆಟ್ಟದಿಂದ ಎಲ್ಲ ಇಡೀ ರಾಮನಗರ ಜಿಲ್ಲೆ ಕಾಣಿಸುತ್ತೆ. ಸೊ ನಮ್ಮ ರಾಮನಗರ ಏನು ಬೆಳೆಯೋದಕ್ಕೆ ಫೇಮಸ್ ಹೇಳಿ? ತೆಂಗಿನಕಾಯಿ, ಅಂದರೆ ತೆಂಗು, ಎಳನೀರು. ಸೊ ನೋಡಿ, ನೀವು ನೋಡ್ತಾ ಇರ್ಬೋದು, ಬರೀ ಎಳ್ನೀರದೇ ಕಾಣಿಸುತ್ತೆ ಎಲ್ಲ ಕಡೆ. ಬರೀ ತೆಂಗಿನ ಮರಗಳೇ ಸುಮಾರು. ಆ ಬೆಟ್ಟದಿಂದ ಇನ್ನೊಂದು ಚೂರು ಮುಂದೆ ಬನ್ನಿ, ಅಲ್ಲಿ ತನಕ, ಆ ಪಾಯಿಂಟ್ ತನಕ ಬರೀ ತೆಂಗಿನ ಮರಗಳೇ. ಸೊ ನೋಡ್ತಾ ಇರ್ಬೋದು, ಈ ಜಾಗ ಇನ್ನು ಯಾರೂ ಬಂದಿಲ್ಲ. ಸೊ ನಾವು ಬರ್ತಾ ಇದ್ದೀವಿ ಈಗ, ನೋಡೋಣ. ಇಲ್ಲಿಂದ ಆ ಕಡೆಯಿಂದ ಹತ್ತೋದು ಸ್ವಲ್ಪ ರಾಕ್ ಕ್ಲೈಂಬಿಂಗ್ ಆಗುತ್ತೆ, ಈ ಕಡೆಯಿಂದ ಹಿಂಗೆ ಹತ್ತಲಿಕ್ಕಿದೆ. ಸೊ ಮುಂದೆ ಹೋಗೋಣ ಬನ್ನಿ. ಸೊ ಬನ್ನಿ, ಈಗ ಇಳ್ಕೊಂಡು ಹೋಗುವ. ಸೊ ಈಗ ನೀವು ನೋಡ್ತಾ ಇರ್ಬೋದು, ರಾಮ, ಅಲ್ಲಿ ನನ್ನ ಕಾರ್ ಕಾಣಿಸ್ತಾ ಇದೆಯಾ? ಕಪ್ಪು ಕಲರ್ ಕಾರು ನಂದು. ಇಂಥ ಜಾಗಗಳಿಗೆಲ್ಲ ಬಂದಾಗ ಚಿಕ್ಕ ಕಾರಲ್ಲೇ ಬರ್ಬೇಕ್ರಿ, ತಿರುಗ್ಸೋಕ್ಕೆ ಮಾಡೋಕ್ಕೆ ಎಲ್ಲ ಈಸಿ ಆಗುತ್ತೆ ಅಲ್ವಾ? ಹೀಗಾಗಿ ಅಲ್ಲಿ ಕಾರ್ ನಿಲ್ಲಿಸಿದ್ರೆ ಹೋಗ್ತಾ ನಾವು ತೋರಿಸಿದ್ವಲ್ಲ ಅಷ್ಟು ದೂರ ನಡ್ಕೊಂಡು ಹೋಗ್ಬೋದು.
ಮುಂಚೆ ಈ ಜಾಗದಲ್ಲೆಲ್ಲ ಕರಡಿಗಳು ಬರ್ತಾಯಿತ್ತಂತೆ, ಕರಡಿ ಎಲ್ಲ. ಈಗಲೂ ಈ ಊರಲ್ಲಿ ಚಿರತೆ ಎಲ್ಲ ಬರುತ್ತೆ ಕೆಲವೊಂದು ಸಲ ರಾತ್ರಿ ಹೊತ್ತಿನಲ್ಲಿ. ಈಗೊಂದು ಸುಮಾರು ಒಂದು 5 ತಿಂಗಳು ಮುಂಚೆ ನೀವು ಕೇಳಿರ್ಬೋದು, ಅಬ್ಬೂರಿನ ಚನ್ನಪಟ್ಟಣ ತಾಲೂಕಿನಲ್ಲಿ ರಾತ್ರಿ ಚಿರತೆ ನಾಯಿನ ಬಲಿ ತಗೊಂಡಿದೆ ಅಂತ ಅಲ್ವಾ. ಸೊ ಇವತ್ತಿಗೂ ಇವಾಗಿನ ಕಾಲಕ್ಕೂ ಇಲ್ಲಿ ಚಿರತೆಗಳೆಲ್ಲ ಇದೆ. ಅಮ್ಮ ಅಂತೂ ಇಂತೂ ಬಂದ್ವಿ. ಸೊ ನಿಮಗೆ ಸಮಯ ಆದಾಗ ನೀವು ಒಂದು ಬೆಳಗ್ಗೆ ಹೋಗಿ ಸಂಜೆ ಎಲ್ಲಾದರೂ ಬರಬೇಕಪ್ಪ ಅಂದಾಗ ಈ ಪುರುಷೋತ್ತಮ ತೀರ್ಥರ ಗುಹೆಗೆ ಬಂದು ಮೇಲೆ ಕೂತ್ಕೊಂಡು ವ್ಯೂ ನೋಡಿಕೊಂಡು ಆದಷ್ಟು ಪ್ಲಾಸ್ಟಿಕ್ಸ್ನ ತರದೆ, ಇದು ತಂದ್ರೂ ಒಂದು ವೇಳೆ ನಿಮ್ಮದೇ ಆದ ಒಂದು ಡಸ್ಟ್ಬಿನ್ ಕವರ್ಸಲ್ಲಿ ನೀವು ತಗೊಂಡು. ಸರಿ ಸ್ನೇಹಿತರೆ, ಹಾಗಾದರೆ ಮತ್ತೆ ಮುಂದಿನ ಒಂದು ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಷನ್ಸ್ಗೆ ಅಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ನ ಒತ್ತಿ. ಧನ್ಯವಾದಗಳು.